ನಾನೇ ಫಸ್ಟ್ ಇದ್ದೇನೆ ಲತಶಾಣವ್ರಿಗಿಂತ. ನನ್ನ ತಂಗಿ ನಮ್ಗಿಂತ ಮುಂದೆ ಇದ್ದಾಳು, ಅವಳು ಸ್ವಲ್ಪ ಓಡ್ತಾಳು, ಹಾಗೆ ನಮ್ಗಿಂತ ಮುಂದೆ ಹೋಯ್ತಾಳು. ಲತಶಾಣ ಮಾತ್ರ ಹಿಂದಿದ್ದಾಳೆ. ಇದೆಲ್ಲ ಸ್ಟೋರಿ ಗೊತ್ತಾ ಲತಶಾಣ? ಹೇಳ ವಿಡಿಯೋ ಕಾಲ್ ಎಲ್ಲ ಒಬ್ಬ ಕಡೆಗೆ ಎಲ್ಲ ಲಾಸ್ಟ್ ಟೈಮ್ ಆಯ್ತಲ್ಲ. ಎಲ್ಲ ಅದು ಗುಡ್ಡವಾ? ಬಪ್ಪತ್ತಿ ನಾವು ರಿಕ್ಷಾದ ಬರೋದು. ಹಾಂ ರಿಕ್ಷಾಂಕ್ರು ನಡ್ಕೋಬೇಕು ಡೌಟ್ ಇತ್ತು. ಕಾಲೆಲ್ಲ ಉಳಿಲಿಕ್ಕಾಗೈತೆ ನನಗೆ, ಕಾಲೆಲ್ಲ ಉಳಿಲಿಕ್ಕಾಗೈತು. ಎಂತ ಇದು ರೋಡ್ ಮೇಲೆ ಸಣ್ಣ ಸಣ್ಣ ಕಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಒಳಗೆ ಹೋದಂಗೆ ಫೀಲ್ ಆಗ್ತಿತ್ತು. ನಾನು ಎಂತ ಅಂದರೆ ಚಪ್ಪಲ್ ಹಾಕೊಂಡು ಈತೇನೋ ಈಗ ಅನಿಸ್ತಿತ್ತು, ಆದರೆ ಬೇಡ ಪರವಾಗಿಲ್ಲ, ನನಗೆ ಖುಷಿ ಇದೆ. ನಾನು ಏನು ಮಾಡ್ತಿದ್ದೆ ಅದ್ರ ಮೇಲೆ ಖುಷಿ ಇದೆ. ನಾನು ಫಸ್ಟ್ ಟೈಮ್ ನಡೀತಿಪ್ಪುದ ಇಷ್ಟು ದೂರ. ಈಗಿನ ಮುಂಚೆ ಒಂದು ಸಲ ನನ್ನ ಪಪ್ಪ ತಿರುಪತಿ ಕರ್ಕೊಂಡು ಹೋದಾಗ ಎಲ್ಲಿಗೋ ನಡುಗೆ ಹೋಗಿ ಅದೆಲ್ಲ ತುಂಬರು ತೀರ್ಥ ಅಂತೆ. ನನ್ನ ಪಪ್ಪ ಗೊತ್ತಿಲ್ಲ ಅಂತಲೇ ಹೇಳಿ ಬನ್ನಿ ಮಗ ಬನ್ನಿ ಎಂತ ಪಾಪ ವಿನಾಶಿನಿ ಬನ್ನಿ ಬನ್ನಿ ಅಂತ ಕರ್ಕೊಂಡು ಒಂದು ಮುಕ್ಕಾಲು ದಾಟಿತ್ತು. ತುಂಬ ದೂರ ಇತ್ತು, ಕಡಿಕೆ ಅಮ್ಕೋರೆ ಬೆಟ್ಟ ಹಿಂಗೆ 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 ಹೋಯ್ತು. ಆಪಷ್ಟು ಆಯಿತು ನನ್ನ ಕೆಲ ಆಗ್ತಲ್ಲ ದೇವ್ರೆ ಅಂತ ಹೇಳಿ ಹಿಂಗೆ ಬಂದು ನಮ್ಮ ಅಮ್ಮ ಎಲ್ಲ ಅವತ್ತು ಹೋಯ್ದಿರು. ನನ್ನ ಅಮ್ಮ ನನ್ನ ಮಾಯಿ ಮಕ್ಕಳು ಒಂದಿಬ್ಬರು ಅವರೆಲ್ಲ ಹೋಯ್ದಿರು. ನಾನು ನನ್ನ ದಡ್ಡ ನನ್ನ ಪಪ್ಪನ ಎಲ್ಲರನ್ನೂ ವಾಪಸ್ ರಿಟರ್ನ್ ಕರ್ಕೊ ಬಂದೆ. ನಾನು ಪಪ್ಪ ನೀವು ಪಾಪ ಮಾಡಿದ್ಯಾ ನೀವು ಹೊಯ್ನಿ, ನಾನಂತೂ ಪಾಪ ಮಾಡಲ್ಲ, ಮುಂದೆ ಮಾಡ್ತೀನಿ ಇಲ್ಲಿ ನಂಗೆ ಗೊತ್ತಿಲ್ಲ, ನಾನು ಪಾಪ ಮಾಡೋದೇ ಇಲ್ಲ, ನಾನು ಅದಷ್ಟು ಜೀವನ ಮಾಡೋಳು, ನನ್ನ ಕೆಲ ಪಾಪನೂ ಮಾಡೋದಿಲ್ಲ. ನಾನು ಇದು ನಡುಕು ನಂಗೆ ಹೇಳಿಯಾ ನೀವು ಹಾಕ್ತಾರೆ ಹೇಳಿ ನನ್ನ ಕೆಲ ಆಗ್ತಲ್ಲ ಅಂತ ಹೇಳಿ ಹಿಂಗೆ ಕಲ್ರಾಶಿ ದೊಡ್ಡ ದೊಡ್ಡ ಗುಡ್ಡ ಏನ್ರೆ. ಲತೇಶಣ್ಣ ಒಂದು ಒಳ್ಳೆ ಪಾರ್ಟ್ನರ್ ನನಗೆ ನಡ್ಕೊಂಡು ಹೋಗೋಕ್ಕೆ. ಕೆಲಸ ಎಲ್ಲ ಎಲ್ಲರೂ ಹೇಳ್ತಾರೆ ಎಂತ ಎಲ್ಲ ವೀಡಿಯೋ ಮಾಡೋದನ್ನು ಕಾಣ್ ಇವ ಎಲ್ಲ ವೀಡಿಯೋ ಮಾಡಂತ ಅಪ್ಪ ವೀಡಿಯೋ ಮಾಡ್ಕೊಂಡು ಅಪ್ಪ ನಿನ್ನೆ ಕಾಲ್ ಮಾಡಿ ಅಂತ ಹೇಳ್ತಾ ಗೊತ್ತಾ ಅಕ್ಷತಾ ನಾಳೆ ಇದು ಎಂತ ಇದು ಮಂದತಿ ದೇವಸ್ಥಾನಕ್ಕೆ ನಡ್ಕೊಂಡಪ್ಪ ಒಂದು ವ್ಲಾಗ್ ಮಾಡುವ ಇಷ್ಟು ಟೈಮಿನೆಲ್ಲ ಹೋತಿದ್ರಲ್ಲ ಒಂದ್ಸಲ ಬಾ ಒಟ್ಟಿಗೆ ನಡ್ಕೊಂಡಪ್ಪ ದೇವಸ್ಥಾನಕ್ಕೆ ಬಂದ ಕರಲಿಲ್ಲ, ಈ ಸಲ ನಾನು ವ್ಲಾಗ್ ಮಾಡಿ ಶುರು ಮಾಡಿದೆ. ಅಕ್ಷತಾ ಫೋನ್ ಮಾಡ್ಕೊಂಡು ಬೆಳಿಗ್ಗೆ ಅಕ್ಷತಾ ನಾನು ಊರಿಗೆ ಬಂದಿದೆ, ನಾಳೆಗೆ ಮಂದತಿಗೆ ನಡ್ಕೊಂಡು ಹಪ್ಪ ಒಂದು ವ್ಲಾಗ್ ಮಾಡುವ ಬಾಬಾ ಅಂತ. ಅಯ್ಯೋ ದೇವರೇ ಅಂಡತ್ತಲ್ಲಿ ಗಡದಿನ ಹೊಸ ಟ್ರಿಕ್ ಯೂಸ್ ಮಾಡ್ತೈತಿ. ಬಿಳಿ ಲೈನ್ ಮೇಲೆ ನಡ್ಕೊಂಡು ಹೋಗೋಕೆ ಸ್ವಲ್ಪ ಅಡ್ಡಿ ಇಲ್ಲ, ಈ ಕಲ್ಲು ಕಾಲಿಗೆ ಚುಚ್ಚುತ್ತೆ. ಬಿಳಿ ಲೈನ್ ಮೇಲೆ ನಡ್ಕೊಂಡ್ರೆ ಸ್ವಲ್ಪ ಅಡ್ಡಿಲ್ಲ ಅಂತ ಫೀಲ್, ಬಟ್ ಇಲ್ಲಿ ಆಗ್ತಿಲ್ಲ, ಇಲ್ಲಿ ಚುಚ್ಚುತ್ತಾ ಇಲ್ಲ ಪೇಂಟ್ ಎಲ್ಲ ಕಿತ್ತು ಬಂದಿತ್ತಲ್ಲ ಲೈನ್ ಮೇಲೆ ನಡೀತಿದ್ರು, ಅಷ್ಟು ನಮಗೆ ಕಾಲೆಲ್ಲ ಇದಾತಿತ್ತು. ಈಗ ನಾವು ಸುರಿಯಲ್ಲಿದೆ, ಇವಾಗ ನಾವು ಬಾರಾಳಿ ಕ್ಷೇತ್ರದ್ದು ಕಮಾನ್ ಹತ್ರ ಇದ್ದೇವೆ. ಅವು ಎಲ್ಲ ಕಲ್ಲೆಲ್ಲ ಇತ್ತು. ಬಾರಾಳಿ ಸ್ಟೋರಿ ಅಂತ ಅಮ್ಮ ಹೇಳಿ. ಹಾಂ ನಮ್ಮದು ಒಂದು ಈ ಕ್ಷೇತ್ರಕ್ಕೊಂದು ಪ್ರಸಿದ್ಧವಾದ ಕಥೆ ಇದೆ. ಹಾಂ ಹೇಳಿ. ಇಲ್ಲಿ ಯಕ್ಷಗಾನ ತುಂಬಾ ಕಳ್ತನ ಅಂತೂ ಕಳ್ತನ ಮಾಡೋದಲ್ಲ, ಕಳ್ತನ ಮಾಡಿ ಜೀವನ ಮಾಡ್ತೀನಿ ಅಂದ್ರೆ ಅವ ಪ್ರೊಫೆಷನಲಿ ಕಳ್ಳ, ಅವ ಕಳ್ತನವೇ ಮಾಡಿ ಅವನ ಹೊಟ್ಟೆ ಅವ ಎಂತ ಕಳ್ಳ ಅಂದ್ರೆ ಹೇ ರಕ್ಷಿತಾ ನಾನು ನಾಳೆ ನಿಮ್ಮ ಮನೆಗೆ ಕದುಕ್ ಬರ್ತಿದ್ದೆ, ಜಾಗ್ರತೆ ಮಾಡ್ಕೊಂಡಾರು ಮಾಡ್ಕಣಿ ಅಂತೇಳಿ ಹೇಳಿ ಆ ಥರ ಚಾಲೆಂಜ್ ಹಾಕಿನೇ ಬರ್ತಿದ್ರಂತೆ ಅವರು. ಆಗ ಕಳ್ತನ ಮಾಡಿದ ತಕ್ಷಣ ಅಂತ ಒಬ್ಬ ಕಳ್ಳ ಅವ ಎಂತ ಮಾಡ್ತಾ ಅಂದ್ರೆ ಫಸ್ಟ್ ಎಲ್ಲ ಕದಿತಿರ್ತಾ ಕಡಿಕೆ ಎಂಥದ್ದು ಸಿಗುದಿಲ್ಲ ಅಂತೇಳಿ ಹಿಂಗೆ ಹೋಗ್ತಾ ಇಪ್ಪತ್ತಿ ಆಣೆಗುಡ್ಡೆ ಕ್ಷೇತ್ರಕ್ಕೆ ಹೋತ. ಅಲ್ಲಿ ಹೋಗಿ ಅಲ್ಲಿ ಎಂತ ಕದಿಕಂದು ಗೊತ್ತಾತಿಲ್ಲ, ಅಲ್ಲೊಂದು ಅಶರೀರವಾಣಿ ಅತ್ತು, ಅಲ್ಲಿ ನಿನ್ಗೆ ಎಂತ ಕೈ ಸಿಗುತ್ತೋ ಅದು ಹೊತ್ಕಬ ಅಂದೇಳಿ. ಅಷ್ಟೊತ್ತಿಗೆ ಅವ್ನ ಟೀಮ್ ಇರುತ್ತಲ್ಲ ಕಳ್ಳರ ಟೀಮ್, ಇಲ್ಲ ಅದು ಅವ್ನಿಗೆ ಗೊತ್ತಿಪ್ಪುದಿಲ್ಲ. ಅವ ಎಂತ ಮಾಡ್ತಾ ಒಂದು ಪೆಟ್ಕಿ ಸಿಗುತ್ತ, ಅದು ಒಂಥರ ಇದ್ರಂಗೆ ಮರದ ಪೆಟ್ಟಿ ಅದನ್ನೇ ಸಿಕ್ಕಲ್ಲ, ಅದನ್ನ ಹಿಡ್ಕೊಂಡು ಹೋಗಂತೇಳಿ ಕಣ್ಣಿಗೆ ಫಸ್ಟ್ ಯಾವ್ದು ಸಿಕ್ಕಿತ್ತು ಅದನ್ನ ಹಿಡ್ಕೊಂಡು ಹೋಗಂತೇಳಿ ಹಸಿರಾಣಿ ಹೇಳಿದಾಗ ಇವನು ಪೆಟ್ಟಿ ಸಿಕ್ಕಿತ್ತಂತೆ, ಅದನ್ನ ಹಿಡ್ಕೊಂಡು ಬಂದು ಪಟ್ಟೊತ್ತಿಗೆ ಬಾರಾಳಿ ಕ್ಷೇತ್ರಕ್ಕೆ ಬಾರ ಆಯ್ತಂತೆ. ಅದು ಎಂತ ಬಾದಿ ಅಂದಳಿ ಕಾಂಬ ಅಂದಳಿ ಕಡಿಕೆ ಇಳಿಸಿ ಬಾರ ಆಯ್ತಲ್ಲ ಅಂತ ಸ್ವಲ್ಪ ತಗ್ಗಿ ಇಳಿಸ್ರು ಕೂಡಲೇ ಅದಲ್ಲೇ ಕಾಂಬತ್ತಿಗೆ ಗಣಪತಿ ಗೆಜ್ಜೆ ಮತ್ತೆ ಗಣಪತಿದು ಮೂರ್ತಿ ಇತ್ತು. ಆಮೇಲೆ ಮತ್ತೆ ಶರೀರವಾಣಿ ಆಗುತ್ತೆ. ಇಲ್ಲಿ ಬಾರ ಆದ್ರಿಂದ ಇಳಿಸಿ ಗಣಪತಿನ ಇಲ್ಲ ನೆಲೆಸಿ ಆಳಿ ಬಂದಿದ್ರಿಂದ ಬಾರಾಳಿ ಅಂತ ಹೆಸರಿಟ್ಟು ಅಲ್ಲೊಂದು ಗಣಪತಿ ದೇವಸ್ಥಾನದ ಸ್ಥಾಪನೆ ಮಾಡಿ ಆ ಗೆಜ್ಜೆಯಿಂದ ಇಲ್ಲಿ ಗೆಜ್ಜೆ ಕಟ್ಕೊಂಡ ಕುಳಿಕ ಇಲ್ಲ ಮಂದರ್ತಿ ಮುಂದಕ್ಕೆ ಹೋದ್ರೆ ಮಂದರ್ತಿ ಇತ್ತು, ಅಲ್ಲಿಂದ ಕ್ಷೇತ್ರ ಹಿಂಗೆ ಮಾಡಿ ಇದು ಪರಿಹರಿಸೋಕ್ಕಾಗಿ ಗೆಜ್ಜೆ ಕಟ್ಟಿ ಯಕ್ಷಗಾನ ಸೇವೆ ಮಾಡ್ಕೊಂತೇಳಿ ಹೇಳಿ ಗೆಜ್ಜೆ ಕಟ್ಟಿ ಮಾಡೋ ಸೇವೆಗೆ ಬೆಳಕಿನ ಸೇವೆ ಅಂತ ಹೇಳ್ತಾರೆ. ರಾತ್ರಿ ಒಂದು 8 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಿಗ್ಗೆ ಒಂದು 6 ಗಂಟೆವರೆಗೆ ಇರುತ್ತೆ, ಅದಕ್ಕೆ ಬೆಳಕಿನ ಸೇವೆ ಅಂತ ಹೇಳ್ತಾರೆ. ಮಂದರ್ತಿ ದೇವರಿಗೆ ಅದು ತುಂಬ ಪ್ರಿಯವಾದ ಒಂದು ಸೇವೆ, ಅದು ಬೆಳಕಿನ ಸೇವೆ. ಅದು ಬಾರಾಳಿದು ಒಂದು ಸ್ಟೋರಿ. ಈಗ ನಾವು ಹೋಗ್ತಿರೋದು ಮಂದರ್ತಿ, ಇನ್ನು 1 ಕಿಲೋಮೀಟರ್ ಇದೆ. ಆದಿಶಕ್ತಿ ಮಂದಾತಿ ಬುಡನಿಲಯೇ ಮಹಿಷಾಸುರ ಮರ್ದಿನಿ ವಾ ಜನನಿ ದುರ್ಗೆ ಪರಮೇಶ್ವರಿ ತಾಯೇ. ಆಮೇಲೆ ಮಂದರ್ತಿ ಕ್ಷೇತ್ರಕ್ಕೆ ಸ್ವಾಗತ. ಮಂದರ್ತಿ ಪ್ರಾಪರ್ ಮಂದರ್ತಿಗೆ ನಾವೀಗ ರೀಚ್ ಆಯ್ತು. ನಮ್ದು ಒಂದು ಕಡೆಯವರಂತೂ ಹರಿವಾಣ ನೈವೇದ್ಯಕ್ಕೆ ಹೋಯಾಯ್ತು, ನಾವಿನ್ನೂ ಇಲ್ಲೇ ಇನ್ನು ರೀಚ್ ಆಗೋದಲ್ಲೇ ಇದ್ದೇವೆ. ನಾವಿನ್ನೂ ಬುಟ್ಟಿ ಇಟ್ಕೊಂಡು ಗೊತ್ತಾಯ್ತು, ಅವ್ರು ಹರಿವಾಣಕ್ಕೆ ಹೋಯಾಯ್ತು. ಎಂತಂದ್ರೆ ಈಗ ನಾವು ತುಂಬ ನಿಯರ್ ಮಂದರ್ತಿ ಬಂದಿತ್ತು,
ಮಂದರ್ತಿದೊಂದು ಕ್ಷೇತ್ರ ಮಹಾತ್ಮೆ ಅಂತ ಅಂದರೆ 5 ಜನ ನಾಗಕನ್ನಿಕೆಯರಿದ್ರು. ಅವರು ಬಂದು ಶಂಖಚೂಡ ಅಂತ ಒಬ್ಬ ನಾಗಲೋಕದ ರಾಜಂದು ಮಕ್ಕಳು. ಫಸ್ಟ್ ಬಂದು ದೇವರತಿ ಬಂದು ಅರಸಮ್ಮ ಕಾನನದಲ್ಲಿರ್ತಾರೆ. ಆಮೇಲೆ ನಾಗರತಿ, ಚಾರುರತಿ, ಮಂದರತಿ, ನೀಲರತಿ ಅಂತ ಹೇಳಿಬಿಟ್ಟು 5 ಜನ ಹೆಣ್ಣು ಮಕ್ಕಳು. ಅವರಿಗೆ ಒಂದು ಆಸೆ ಅದು ಎಂತ ಅಂದರೆ ಕೈಲಾಸದಲ್ಲಿರುವ ಸುಬ್ರಹ್ಮಣ್ಯ ದೇವರನ್ನ ಮದುವೆ ಆಗಬೇಕಂತ. ಅದಕ್ಕೆ ಎಲ್ಲ ಮದುವೆ ಮಾಡ್ಕೊಂತೇಳಿ ಹಾಗೆ ಹೇಳಿಕೆ ಅಂತ ಅವತ್ತು ಆಗ ಶಂಕಚೂಡ ತೀರ್ಕೊಂಡು ಇನ್ನು ಅಪ್ನಾಸ ಈಡೇರಿಸ್ಕೊಂತೇಳಿ ಹೇಳಿ ಸೀದಾ ಬರ್ತಾರೆ. ಅಲ್ಲಿ ಒಂದು ಸುಬ್ರಹ್ಮಣ್ಯನ ಕೆಲಸ ಬಂದಾಗ ನಂದಿ ತಡಿತಾರೆ. ನಂದಿ ತಡೆದು ಶಾಪ ಕೊಟ್ಟರು. ನಂದಿ ಎಂತಕ್ಕೆ ತಡೆಯೋದಂದರೆ ವಿದೌಟ್ ಪರ್ಮಿಷನ್, ಅಂದರೆ ಶಿವನ್ ಪರ್ಮಿಷನ್ ಇಲ್ಲದೆ ಎಂತಕ್ಕೆ ಹೋಗ್ತಾ ಇದ್ರಿ ಅಂತ ಕೇಳಿದಾಗ ಇವರು ನಾವು ನಾಗಲೋಕದ ಕನ್ನಿಕೆಯರು ನಮ್ಮ ತಡೆಯೋಷ್ಟು ನೀನು ಯಾರು ಹಾಗೆ ಹೇಳಿ ಸ್ವಲ್ಪ ಮಾತಾಡೋದ ಅಂತ. ಅದರಿಂದ ಆಮೇಲೆ ಇವ್ರು ಅವ್ರಿಗೆ ಶಾಪ ಕೊಡ್ತಾರೆ ಎಂತ ಅಂದರೆ ನೀನು ಭೂಲೋಕದಲ್ಲಿ ಇದಾಗಿ ನಂದಿಯಾಗಿ ಹುಟ್ಟು ನೀನು ರಾಕ್ಷಸ ಆಗಿ ಹುಟ್ಟು ಅಂತ ಹೇಳಿಬಿಟ್ಟು ಅವ್ರು ಶಾಪ ಕೊಡ್ತಾರೆ. ಆಮೇಲೆ ಇವರಿಗೆ ನೀವು ಸುಬ್ರಹ್ಮಣ್ಯನ 5 ಜನ ಮದುವೆ ಆಗ ಅಂತೇಳಿ ಹೇಳಿ ಸಿಗುಕಾಗ ನಿಮ್ಮ ಸುಬ್ರಹ್ಮಣ್ಯ 5 ಜನ ಸಿಗುಕಾಗ ನಿಮ್ಮ ಮದುವೆ ಅವ್ರ ಜೊತೆ ಆಗ ನಂದಿ ನಾಗಕನ್ನಿಕರಿಗೆ ಶಾಪ ಕೊಡ್ತಾರೆ. ಅವ್ರದ್ದು ಇವ್ರಿಗೆ ಆಯ್ತು ಶಾಪ, ಇವ್ರದ್ದು ಅವ್ರಿಗೆ ಆಯ್ತು ಶಾಪ. ಆಮೇಲೆ ಅಲ್ಲಿಂದ ಇವರು ಮತ್ತೆ ವಾಪಸ್ ಬರ್ತಾ ಇರಬೇಕಾದ್ರೆ ಇವರು ನಾಗಕನ್ನಿಕೆಯರಲ್ಲ ಹಾವು ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಪತಿಗೆ ಅಲ್ಲಿ ಇವ್ರದ್ದು ಸೌಂಡ್ ಕೇಳಿಬಿಟ್ಟು ಒಬ್ಬರು ಋಷಿ ಮುನಿಗಳಿಗೆ ಭಂಗ ಆಯ್ತು. ತಪಸ್ಸಿಗೆ ಭಂಗ ಆಗಿ ಅವರು ಎಂತ ಮಾಡ್ತಾರೆ ಅಂದರೆ ಶಾಪ ಕೊಡ್ತಾರೆ, ನಿಮಗೆ ಬೆಂಕಿಯಲ್ಲಿ ಸಿಕ್ಕಿ ಇದಾಗಲಿ ಅಂತ. ಅದಕ್ಕೆ ಇವರು ಮತ್ತೆ ಬೇಡ್ಕೊಂಡ್ರು ಕೂಡಲೇ ಇಲ್ಲ ಒಬ್ಬ ಶಂಖಚೂಡ ಅಂತ ಒಬ್ಬ ರಾಜ ಬರ್ತಾ. ಆ ರಾಜ ಬಂದರೆ ಆ ರಾಜನ ಹತ್ರ ದೇವವರ್ಮ ಅಂತ ಹೇಳಿಬಿಟ್ಟು ಒಬ್ಬ ರಾಜ ಬರ್ತಾ. ಅವ್ನು ಬಂದಾಗ ನೀವು ಹೆಲ್ಪ್ ಕೇಳಿದರೆ ನೆಕ್ಸ್ಟ್ ಅವ್ನು ನಿಮ್ಗೆ ಸಹಾಯ ಮಾಡ್ತಾ ಅಂತ ಹೇಳ್ತಾರೆ. ಅದಕ್ಕೆ ಹಾಗೆ ದೇವವರ್ಮ ಬಂದಾಗ ಬೆಂಕಿಯಲ್ಲಿದ್ದ 5 ಜನ ನಾಗಕನ್ನಿಕೆಯನ್ನು ಅವನ್ನ ರಕ್ಷಣೆ ಮಾಡಿದ ಮೇಲೆ ಅವರು ಕೂಡ ಅವನಿಗೆ ನೀನು ಕಳ್ಕೊಂಡಿರೋ ರಾಜ್ಯನೆಲ್ಲ ಕೊಡ್ತೀವಿ ಅಂತ ಹೇಳಿಬಿಟ್ಟೆಲ್ಲ ಕಷ್ಟ ಬಂದಾಗ ನಮ್ಮ ಕೈ ನಾವು ಬಂದು ಸಹಾಯ ಮಾಡ್ತು ಅಂತ ಹೇಳಿದ್ರೆ 5 ಜನ ದಿಕ್ಕಿನಲ್ಲಿ ಅದೇ ಒಬ್ಬರು ದೇವರಸಿ ಕಾಣಲ್ಲಿ ಆ ದೇವರತಿ ಹೋದಾಗ, ಚೋರಾಡಿಯಲ್ಲಿ ಚಾರುರತಿ, ನಾಗರಡಿಯಲ್ಲಿ ನಾಗರತಿ, ಮಂದರತಿಯಲ್ಲಿ ಮಂದರತಿ, ನೀಲವರದಲ್ಲಿ ನೀಲರತಿ 5 ಜನ ಎಲ್ಲ ಮಾಡ್ತಾರೆ. ಆಮೇಲೆ ಅಲ್ಲಿ ಇನ್ನೊಂದು ಸಹ ಅದೊಂದು ದೊಡ್ಡ ರಾಜನ ಕಷ್ಟ ಬಂದಾಗ ಅಲ್ಲಿ ಇವರು ಯಾವ ಕಚ್ಚಿ ವಿಷಯ ಏರಿಸಿ ಯಾರು ಬಂದರೂ ಸರಿ ಆಗಿಲ್ಲ. ಒಂದು ದೇವರ ಮಗುವಿಗೆ ಒಂದು ಔಷಧಿ ಕೊಟ್ಟಾಗ ಸರಿ ಹೋಯ್ತು. ಇದು ಅವ್ರ ಮಗಳನ್ನು ಕೊಟ್ಟು ರಾಜ್ಯವನ್ನು ಕೊಡ್ತಾರೆ. ರಾಜ್ಯವನ್ನು ಕೊಟ್ಟು ಮದುವೆ ಮಾಡ್ಕೊಂಡು ದೇವರು ರಾಜ ಆಗ್ತಾನೆ. ಮತ್ತು ಆಮೇಲೆ ಮಂದರ್ತಿಯಲ್ಲಿ ಇಲ್ಲಿ ಹಾಲಾಡಿಯಿಂದ ಒಬ್ಬ ರಾಕ್ಷಸ ಮಹಿಷಾಕೆ ಅಂದರೆ ಆಲ್ರೆಡಿ ನಂದಿ ಇರ್ತಲ್ಲ, ನಂದಿ ಬಂದುಬಿಟ್ಟು ಶಾಪಕ್ಕೊಳಗಾಗಿ ಮಹಿಷಾಕೆ ಅಂತ ಹುಟ್ಟಿರ್ತಾ. ಅವನು ಬಂದುಬಿಟ್ಟು ವನವಿಹಾರ ಹೋದಾಗ ದೇವವರ್ಮನ ಹೆಂಡತಿ ಜಲಜಾಕ್ಷಿನ ನೋಡಿ ಮೋಹ ಆಗುತ್ತೆ. ಮೋಹ ಆಗಿ ಕೇಳ್ತಾ ಅಷ್ಟೊತ್ತಿಗೆ ಅವಳು ವಾಪಸ್ ಮಾಡಿದಾಗ ಅವನು ಮೇಲ್ಬಿದ್ದಾಗ ಮಂದರ್ತಿ ದೇವರನ್ನ ಇವರು ಮೊರೆ ಇಟ್ಟಾಗ ಸುದೇವ ಮುನಿ ಅನ್ನೋ ಒಬ್ಬ ಈಗ ಮಹಿಷಾಕೆ ಎಂತ ಮಾಡ್ತಾ ಅಂದರೆ ಸಿಟ್ಟಿಂದ ಅವನ ಸೈನ್ಯನ ಇಲ್ಲಿ ಕಳಿಸಿಕೊಡ್ತಾ. ಇಲ್ಲಿಗೆ ಮಂದರ್ತಿ ಬಂದಾಗ ಫಸ್ಟು ಯಾರು ಬರೋದಂದರೆ ಅವ್ನ ಮಂತ್ರಿ ಬಂದಾಗ ಅವನು ಬೆಂಕಿದು ಮಳೆ ಎಲ್ಲ ಇದು ಮಾಡ್ತಾ. ಅಷ್ಟೊತ್ತಿಗೆ ಬಪ್ಪುದೆ ಹೈಗುಳಿ. ಆಮೇಲೆ ಎಂತ ಮಾಡ್ತಾರೆ ಅಂದರೆ ಕಲ್ಲಿನ ಕೋಟೆ ಒಳಗಡೆ ಔಸ್ಕಂತ ಅಷ್ಟೊತ್ತಿಗೆ ಬಪ್ಪುದೆ ಕಲ್ಲು ಕುಡ್ಕ. ಆಮೇಲೆ ಎಂತ ಮಾಡ್ತಾರೆ ಅಂದರೆ ಯುದ್ಧ ಹೈಗುಳಿ ರಕ್ತೇಶ್ವರಿ. ಆಮೇಲೆ ಬೊಬ್ಬರಿಯ ಬಂದು ತಲೆನ ಬೆಟ್ಟ ಕೊಟ್ಟು ಕಾಲನ್ನು ಸಮುದ್ರ ಕೊಟ್ಟು ಮಲಗಿರ್ತಾ. ದೇವಿ ಕೂಗಂತ ಬಂದು ಅವನ ಜೊತೆ ಯುದ್ಧ ಮಾಡ್ತಾರೆ. ಅವರು ಸತ್ತೋದ್ರ ಮೇಲೆ ನೆಕ್ಸ್ಟ್ ಬರುವುದೇ ಮಹಿಷಾಕೆ ಬಂದು ದೇವಿ ಜೊತೆ ಯುದ್ಧ ಮಾಡೋತಿ. ಅವನಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆಗಿ ನಾನು ಯಾರಂತ ಗೊತ್ತಾಗುತ್ತೆ, ನಂದಿ ನಾನು. ಸೊ ನಾನು ಮತ್ತೆ ದೇವಿ ಜೊತೆ ಎಲ್ಲ ನನಗೆ ಯುದ್ಧ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ದೇವಿ ಮತ್ತೆ ಅವನಿಗೆ ಉಳಿಬೇಕು ಅಂತೇಳಿ ಹೇಳಿ ದೇವಿ ಹತ್ರ ಮತ್ತೆ ನಾವು ಬೇಡ. ಅದಕ್ಕೆ ಅಲ್ಲಿ ಗಂಡ ಸೇವೆ ನಡೀತದೆ. ಗೆಂಡ ಸೇವೆ ನಾನು ಮಾಡೋದು ಪಾಪಗಳಿಗೆಲ್ಲ ನಾನು ಗೆಂಡ ಆಗಿ ನಾನು ಇರುತ್ತೆ. ನನ್ನನ್ನು ಎಲ್ಲ ಬರೋ ಮುತ್ತೈದರು ತುಳಿದ್ರೆ ಅವ್ರು ಏನಂತ ಅಂದ್ಕೊಂಡು ಬಂದಿರ್ತಾರೋ ಅದೆಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ. ಮತ್ತೆ ನನ್ನ ಹೆಸರು ಸೂರ್ಯಚಂದ್ರ ಇರುವವರೆಗೂ ಇರಬೇಕು ಅಂತೇಳಿ ದೇವಿ ಹತ್ರ ಕೇಳ್ತಾ ಆಯಿತು ಅಂತೇಳಿ ಹೇಳ್ತಿದ್ದೀವಿ. ಆಮೇಲೆ ಮತ್ತೆ ತಾಮಸ ಗುಣ ಅಂದರೆ ರಾಕ್ಷಸ ಗುಣ ಕೊಟ್ಟು ಮತ್ತೆ ಯುದ್ಧ ಮಾಡೋ ಥರ ಇದು ಕೊಟ್ಟು ಮತ್ತೆ ಅವನ ವಧೆ ಮಾಡ್ತಾರೆ. ಅದಾದ್ರ ಮೇಲೆ ಮತ್ತೆ ಅದೇ ಪ್ರಕಾರ ಅವ್ರಿಗೆ ಕನಸಲ್ಲಿ ಬಂದು ಮುಂಚೆ ಹೇಳಿದ್ನ ಹೆಂಡತಿ ಇದು ಪಿತ್ತ ಅಂತೇಳಿ ಹೇಳಿ ಬಿಟ್ಟಿದ್ದಕ್ಕೆ ಹೆಂಡತಿ ಸಿಕ್ಕಾಯ್ಕೊಂಡದ್ದು. ಆಮೇಲೆ ಅದನ್ನ ವರಾಯಿ ನದಿಯಲ್ಲಿ ನನ್ನ ಮೂರ್ತಿ ಕಲ್ತಂದು ಇಲ್ಲಿ ನೆಲೆಸ ಅಂತೇಳಿ ಹೇಳ್ತಾರೆ. ಅದೇ ಒಂದು ಗಣಗಳಿಗೆಲ್ಲ ಆಚೆ ಈಚೆ ಎಲ್ಲ ನನ್ನ ಬಂದು ಈಗ ಅದು ಇದು ಸಂವಾರ ಮಾಡ್ಕೊಂಡು ಚೆನ್ನಾಗಿ ಕರೆದಿರಲ್ಲ ದೇವಿ ಕರೆದಿರಲ್ಲ. ಅದು ಯಾವ ಸಂಕ್ರಮಣಕ್ಕೆ ಹೋಗೋದು? ಮಕರ ಸಂಕ್ರಮಣಕ್ಕೆ ಕರೆಕ್ಟಾಗಿ ಫಸ್ಟ್ ದಿನ ಕೆಂಡ ಸೇವೆ, ನೆಕ್ಸ್ಟ್ ದಿನ ಮಕರ ಸಂಕ್ರಾಂತಿಗಲ್ಲ, ಎರಡನೇ ಸಂಕ್ರಾಂತಿ ನೆಕ್ಸ್ಟ್ ಕುಂಭ ಸಂಕ್ರಮಣಕ್ಕೆ ಇದು 12ನೇ ತಾರೀಕಿಗೆ ಬಂದ ಕೆಂಡ ಸೇವೆ. ಆಮೇಲೆ ರಥೋತ್ಸವ, 3ನೇ ದಿನ ದೀಪೋತ್ಸವ ಜ್ಞಾನದ. ಈಗ ನಾವು ಮಂದರ್ತಿ ನಿಯರ್ ಬಂತು. ಮಂದರ್ತಿ ಕ್ಷೇತ್ರಕ್ಕೆ ಪಾದ ನಡಿಗಿಂದನೇ ಇಲ್ಲಿ ತನಕ ಬಂತು. ಇದು ಒಂದು ವಿಶೇಷತೆ ಏನಂದರೆ
ನಾವಿಲ್ಲಿಗೆ ಮಂದರ್ತಿ ಅಮ್ಮನ ದರ್ಶನ ಮಾಡೋಕ್ಕೆ ರಿಕ್ಷಾದಲ್ಲಿ ಬಂದಿದ್ದೇವೆ, ಬೈಕಲ್ಲಿ ಬಂದಿದ್ದೇವೆ, ಸ್ಕೂಟಿಯಲ್ಲಿ ಬಂದಿದ್ದೇವೆ, ಕಾರಲ್ಲೂ ಬಂದಿದ್ದೇವೆ. ಇದೆಲ್ಲ ನಮ್ಗೆ ದೇವರೇ ಕರ್ಕೊಂಡು ಬಂದದ್ದು. ಆದರೆ ಪ್ರಥಮ ಬಾರಿಗೆ ಫಸ್ಟ್ ಟೈಮ್ ಮಂದರ್ತಿ ಅಮ್ಮನ ದರ್ಶನಕ್ಕೆ ನಾವು ನಡ್ಕೊಂಡು ಬಂದಿದ್ದೇವೆ. ತುಂಬ ಖುಷಿ ಆಗ್ತಿತ್ತು. ನಾವು ಇಲ್ಲಿ ತನಕ ಇಷ್ಟು ಹುಮ್ಮಸ್ಸಲ್ಲಿ ಬದತ್ತಂತ ನಾನಂತೂ ಎಣಿಸಿರಲಿಲ್ಲ. ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಂಡು ಮಂದರ್ತಿ ಅಮ್ಮನ ಕ್ಷೇತ್ರ ಎಂಟರ್ ಆಯಿತು ನಾವೆಲ್ಲರೂ. ದರ್ಶನ ಅಮ್ಮ ನಾವು ಬಂತಮ್ಮ, ನಾವು ನಾವು ಹೆಂಗೆ ಬತ್ತಂತೇಳಿ ಹೇಳಿಯೇ ಇದ್ದಿತ್ತು ಫಸ್ಟಿಗೆ ನಮ್ಮ ಹತ್ರ. ಅಂತಿಂತು ನಮ್ಮನ್ನ ಅಮ್ಮ ಕರ್ಕೊಂಡು ಬಂದು, ನಮ್ಮಮ್ಮನೂ ಹೌದು. ಹಾಂ ಸಾಕು ಅಕ್ಕ, ನಾವು ಫಸ್ಟ್ ಟೈಮ್ ನಡ್ಕೊಂಡು ಬಂದದ್ದು. ಇವು ಸುಮಾರು ವರ್ಷದಿಂದ ನಿಮ್ಮ ಆಶೀರ್ವಾದ ಆಯ್ತು. ನಾವು ದರ್ಶನಕ್ಕೆ ಹೋಗ್ತಿದ್ದೇವೆ. ನಾವೀಗ ಅವರು ನಮಗೊಬ್ಬರು ಹಿತೈಷಿಗಳಂತ ಹೇಳ್ಬೋದು. ಅಮ್ಮ ಹರಿವಣ ನೈವೇದ್ಯ ತಗೊಂಡು ಬರ್ತೀನಿ. ನಾನು 5 ಹರಿವಣ ನೈವೇದ್ಯ ತಗೊಂಡು 5 ಹರಿವಣ ನೈವೇದ್ಯ ತಗೊಂಡಿದ್ದೆ ಇವತ್ತು. ನಾನು ನನ್ನ ತಂಗಿ ನಾವು 4 ಜನ ಇದ್ದೇವೆ, ಒಂದು ಎಕ್ಸ್ಟ್ರಾ ತಗೊಂಡಿದೆ. ಹಾಂ ಬರ್ತೀನಿ, ನೀವು ಹೇಳಿ. ನಾನು ಹೂವೆಲ್ಲ ಸ್ವಲ್ಪ ಬಾಡ್ತು, ಅಡ್ಡಿಲ್ಲ, ಆದರೂ ಸಮೇತ ಸಾಹಸ ಎಲ್ಲ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೂವೆಲ್ಲ ಕೊಯ್ಕೊಂಡು, ಈವನ್ ತಾವರೆ ಹೂವು ಕೊಯ್ಕೊಂಡು ಇಲ್ಲಿ ತನಕ ಬಂತು. ಇವರೆಲ್ಲ ನನ್ನ ಅಮ್ಮಂದು ಕಸಿನ್ಸು ಎಲ್ಲ ಇದ್ದರು. ತೀರ್ಥ ಕೆರೆಯಲ್ಲಿ ಕಾಲೆಲ್ಲ ತೊಳ್ಕೊಂಡು ಬಬ್ಬ ಅಂದ್ಕೊಂಡು ಹೇಳಿ ಅಲ್ಲಿಗೆ ಹೊರಟಿದ್ದ. ಹೌದೌದು, ಹಬ್ಬದೊಳಗೆ ಮಾಡಿತು. ಇದು ಸುಬ್ರಹ್ಮಣ್ಯ ದೇವಸ್ಥಾನ, ಅದು ಹೊಸ ತಾಯಿ ಮಾಡ್ತಿಪ್ಪದು. ಆಲ್ಮೋಸ್ಟ್ ಆಲ್ ಆಯಿತು. ಅದೇ ಮಂದರ್ತಿ ಅಮ್ಮನ ಕ್ಷೇತ್ರ ಒಳಗೆ ಹೋಗ್ತಾ ಇದ್ದೇವೆ. ಸಂಕಲ್ಪ ಎಲ್ಲ ಮಾಡ್ಲಿಕ್ಕೆ ಉಂಟು, ಅದೆಲ್ಲ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ನಾವು ಇನ್ನು ದರ್ಶನ ಮುಗಿಸಿ ಹೊರಗೆ ಬರುವಾಗ ನಾನು ವೀಡಿಯೋ ಮಾಡಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಇಷ್ಟು ದೂರ ನಡೆದದೇ ವಿಶೇಷತೆ. ಅದ್ರಂಗೂ ನಾವು ಬೆಳಿಗ್ಗೆ ಎತ್ಕೊಂಡು ಸಿಂಗ ಹೂವಿನ ಕೊನೆ ಕೊಯ್ದು, ತಾವರೆ ಹೂವೆಲ್ಲ ಕೊಯ್ಕೊಂಡು, ಮತ್ತು ಹೂವೆಲ್ಲ ಕೊಯ್ದು, ಕೆಸ್ಕರ್ ಹೂ ಸಮೇತ ದೇವ್ರಿಗೆ ಇಷ್ಟವಾದ ಹೂ, ಆ ಹೂವೆಲ್ಲ ಕೊಯ್ಕೊಂಡು ಬಂದಿದೆ. ಅದೇ ಖುಷಿ ನನಗೆ. ಇಡಿ ಇಡಿ ನಮ್ಮದು ದರ್ಶನ ಎಲ್ಲ ಆಯಿತು. ಬುಟ್ಟಿ ತುಂಬ ಹೂ ತಗೊಂಡು ಬಂದು ಈಗ ಪ್ರಸಾದ ಸಮೇತ ಮನೆಗೆ ಹೊರಡ್ತಾ ಇದ್ದೇವೆ. ಅಂದರೆ ಈಗ ನಾವು ಇನ್ನೂ ದೇವಸ್ಥಾನದಲ್ಲಿ ಇದ್ದೀವಿ, ಹೊರಗಡೆ ಎಲ್ಲ ದರ್ಶನ ಆಗಲಿಲ್ಲ. ಅಮ್ಮ ನಾವು ಹರಿವರ್ಣ ನೈವೇದ್ಯ ಸೇವೆ ಮಾಡಿದ್ದೇವೆ, 5 ಹರಿವರ್ಣ ನೈವೇದ್ಯ ಸೇವೆ ಮಾಡಿದ್ದೇವೆ. ಅದರದ್ದು ಪ್ರಸಾದ ತೊಗೊಳ್ಳಿಕೊಳ್ಳೋ. ಇಲ್ಲಿ ವಲ್ಮೀಕ ಇದೆ, ಅದರಲ್ಲಿ ಹುತ್ತ ಇದೆ. ವಲ್ಮೀಕ ಸಂಸ್ಕೃತ ವರ್ಡು, ಹುತ್ತ ಇದೆ. ನಾಗ ದೇವರೆಲ್ಲ ಇದೆ ಇರ್ಬೋದು. ಆದಿ ಸುಬ್ರಹ್ಮಣ್ಯ ಏನಂದರೆ ಅಲ್ಲಿ ಹೊಸತ್ತಾಗಿ ದೇವಸ್ಥಾನ ಮಾಡ್ತಿಪ್ಪು ಕಾರಣ ಇಲ್ಲಿ ತಗೊಂಡು ಬಂದು ದೇವರನ್ನು ಇಟ್ಟಿದ್ದಾರೆ. ತಾತ್ಕಾಲಿಕ ಇದು. ಆಮೇಲೆ ಒಂದು ಸೀರೆ ತಗೊಂಬ ಅಂತೇಳಿ ಆಯ್ತು. ನಾವು ಹೆಂಗಿದ್ರು ಹೆಣ್ಮಕ್ಳು ಯಾವಾಗಲಾದ್ರೂ ಯೂಸ್ ಆಗುತ್ತೋ, ನಾವು ತಗೊಂಡು ಅಂತ ಇಟ್ಕೊಂಡಿದೆ. ಅಮ್ಮ ಇದನ್ನು ಬಿಲ್ ಮಾಡಿ. ನೀವು ನಮಗಿಂತ ಮುಂಚೆ ಬಂದಿರಿ, ಇನ್ನೂ ಸೀರೆ ಅಂತೂ ಸೆಲೆಕ್ಷನ್ ಇಲ್ಲ. ಹಾಂ ನಂಗೆ ಇಷ್ಟ ಆಯ್ತು, ನೀವು ತಗೊಂಡೆ ತಗೊಂಡು. ಅದೇಪ್ಪ ನೀವು 16 ಥಿಂಕ್ ಮಾಡಬೇಡಿ, ನಿಮ್ಗೆ ಇಷ್ಟ ಆದ್ರೆ ತಗೊಂಡು, ನಮ್ಗೆ ಇಷ್ಟ ಆಯ್ತು. ದರ್ಶನವೂ ಆಯಿತು. ಅಮ್ಮನವ್ರ ಸೀರೆದ್ದು ನಾವು ಪರ್ಚೇಸ್ ಮಾಡಿದ್ರು. ನನ್ನ ಅಮ್ಮಂದು ಇನ್ನೂ ಮುಗಿಲ್ಲ, ಅವರು ಅಲ್ಲೇ ಇದ್ರು, ಎಲ್ಲರೂ ಅಲ್ಲೇ ಇದ್ರು. ನಾನು ಸೀರೆ ಈಚೆ ಬಂದೆ. ನಾವು ಇವಾಗ ಒಂದಷ್ಟು ಜನ ನಾವು ಮಿಣ್ಕಜ್ಜಿ ಫ್ಯಾಮಿಲಿ ಅಂತಲೂ ಹೇಳಕ್ಕ, ಮಿಣ್ಕಜ್ಜಿ ಮೊಮ್ಮಕ್ಕಳು ಮರಿಮಕ್ಕಳು ಅಲ್ಲ ಎಲ್ಲರೂ ಇಲ್ವಲ್ಲ, ಹಾಗೆ ನಮ್ಮ ಮಿಣ್ಕಜ್ಜಿ ಮೊಮ್ಮಕ್ಕಳು ಮಿಣ್ಕಜ್ಜಿದ ಮರಿಮಕ್ಕಳು ಎಲ್ಲ ಒಟ್ಟು ಸೇರ್ಕೊಂಡು ಇವತ್ತು ಮಕರ ಸಂಕ್ರಾಂತಿ ದಿನ ಮಂದರ್ತಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೇವೆ. ತುಂಬ ಖುಷಿ ಆಯ್ತು ನಮಗೆ. ಬಪ್ಪತ್ತಿಗೆ ನಾವೆಲ್ಲ ಎಣಿಸ್ಕೊಂಡಿತ್ತು, ಅಂದರೆ ಇವರೆಲ್ಲ ಅವಾಗ ಬಂದಿರೋ. ಆದರೆ ನಾನು ನನ್ನಮ್ಮ ನನ್ನ ತಂಗಿ ಯಾವತ್ತೂ ಬಂದಿಲ್ಲ, ಪಾದಯಾತ್ರೆ ಮಾಡೋದೇ ಇಲ್ಲ. ಇವಳು ಫಸ್ಟಾ, ಅವರು ಫಸ್ಟ್ ಅಂತೆ, ಶರಣು ಫಸ್ಟ್. ತುಂಬ ಖುಷಿ ಹುಮ್ಮಸ್ಸಲ್ಲಿ ಬಂದಿದ್ದೇವೆ ನಾವು. ಅದೇ ಹುಮ್ಮಸ್ಸಲ್ಲಿ ಇವಾಗ ನಾವು ರಿಟರ್ನ್ ಮನೆಗೆ ಸಮೇತ ಹೋಗ್ತಿತ್ತು. ನಮ್ಗೆ ಯಾವುದೇ ಥರದ ಇದಾಗಲಿಲ್ಲ, ಭಂಗ ಆಗಲಿಲ್ಲ. ಒಂದು ಸ್ವಲ್ಪ ಕಷ್ಟ ಆಯಿತು, ಆದರೂ ಸಮೇತ ಅದು ನಮ್ಗೆ ಯಾವುದೇ ಥರದ ಕಷ್ಟ ಕೊಡಲಿಲ್ಲ. ನಾವು ಖುಷಿಯಿಂದ ಬಂದಿದ್ದೇವೆ. ಮುಂದೆ ಸಹ ಬರ್ಲಿಕ್ಕೆ ಆಗ್ಬೇಕಂತೇಳಿ ಹೇಳಿ ನಾವು ಎಣಿಸಿದ್ದೇವೆ, ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೇವೆ. ಖುಷಿ ಆಯ್ತು ನಮಗೆ. ನಿಮ್ಗೆಲ್ಲರಿಗೂ ಆಯ್ತಲ್ಲ? ಎಲ್ಲ ಗಮ್ಮತ್ತಾಗಿ ಅನ್ಕೊಂಡಿದ್ರು. ಒಂದು ಮಾತಾಡುವ ನಮ್ಮಮ್ಮ ಬಳೆ ಇಡ್ಸ್ಕಂತ ಹೇಳಿದ್ರು, ಬಳೆ ಇಡ್ಸ್ಕೊಂತ ಇದ್ರು. ಇವರು ಇವರೊಳ್ಳೆ ಬಳೆ ಇಟ್ಟರೆ ಯಾರು ಬೇಕಿದ್ರೆ ಬನ್ನಿ ಆಯ್ತಾ. ಚಾಮುಂಡೇಶ್ವರಿ ದೇವಸ್ಥಾನದ ಎದುರೇ ಇದ್ರು ಇವರು. ಒಂದು ಆರ್ತಿಲೆ ಹಿಂಗೆಲ್ಲ ಹೇಳಿ ಅಂತ
ನಿಮಗೆ ನಂಗೆ ಫೋಟೋ ಸ್ವರ ಕಂಡ್ರೆ ಹಾಕಿ ಹರಿವ ಹಂಗೆ ಹೇಳುವರೆ ಲೈಕ್ ಹಾಡು ಸ್ವರ ಕಂಡ್ರೆ ಈ ಹಸಿರು ಬಳಿ ಎಂತ ಚಂದ ಕಾಣ್ತದೆ ಅಲ್ಲ ಸೂಪರ್ ಕಾಣ್ತದೆ ಅದ್ರ ಲಕ್ಷಣವೇ ಬೇರೆ ಅಯ್ಯೋ ಓ ಇದು ಹಿಂಗೆ ಕೊಡುದಾ ಅದೇ ನಾನು ಬಾಯಿ ಮಾಡಿ ಬರ್ತಿಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಸಿಕ್ಕ ಆ ಕುಡಿಯೇ ಮರತಿ ಬೇಡಂದ್ರೆ ಶುಂಠಿ ಅದು ಎರಡೆರಡು ಕಲ್ಲರ್ ಚೇಂಜ್ ಶುಂಠಿ ಇದು ಶುಂಠಿ ಗೋಲಿ ಸೋಡಾ ಶುಂಠಿ ಇವನು ಸೋಡಾ ಸೀಗನೊಟ್ಟಿಗೆ ಮೇಡಮ್ ನಾನು ಸೋಡಾ ಸೀಗನೊಟ್ಟಿಗೆ ಗೊತ್ತಿಲ್ಲ ಅಡ್ಡಿಂದ ಕುಡಿಕ ಅಡ್ಡಿಂದ ಕುಡಿದ್ರೆ ಗೋಲಿ ಬಂದಿರುತ್ತೆ ಏನ್ ಬರಲ್ಲ ನಾವೀಗ ಎಲ್ಲರೂ ರಿಕ್ಷಾ ಹತ್ಕೊಂಡು ಮನೆಗೆ ಹೊಟ್ಟಿತ್ತು ಅವ್ರವ್ರ ಮನೆಗೆ ಅವ್ರವ್ರು ಹಬ್ಬದ ನಮ್ಮಮ್ಮಂದ ಈ ರೋಡ್ ಮೇಲೆಲ್ಲ ನಡ್ಕೊಂಡು ಮಾಡಿತ್ತು ಈಗ ಆರಾಮ್ಸೆ ಕುತ್ಕೊಂಡು ಹೋಗ್ತಾ ಇತ್ತು